ಡಿ ಕೆ ಶಿವಕುಮಾರ್ ದೆಹಲಿ ಮೀಟಿಂಗ್ ಕ್ಯಾನ್ಸಲ್. ದೆಹಲಿ ಬಿಟ್ಟು ಮಂಡ್ಯಕ್ಕೆ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್. ಮಂಡ್ಯದ ದೇವಸ್ಥಾನ ಒಂದರಲ್ಲಿ ಪೂಜೆಗೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾಯಕತ್ವ ಗೊಂದಲ, ಅದಕ್ಕೆ ತೆರೆ ಎಳೆಯುವಂತ ಪ್ರಯತ್ನ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಕೂಲ್ ಆಗಿ ಮಂಡ್ಯಕ್ಕೆ ಹೊರಟಿದ್ದಾರೆ. ಈಗ ಮಂಡ್ಯಕ್ಕೆ ಯಾಕೆ? ಅಲ್ಲೇ ದೇವಸ್ಥಾನ ಇದೆ ಒಂದು, ಆ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ದೆಹಲಿ ಮೀಟಿಂಗ್ ಕ್ಯಾನ್ಸಲ್. ಯಾಕೆ ಅಂತ ಅಂದ್ರೆ, ದೆಹಲಿಗೆ ಹೋಗೋದನ್ನ ಬಿಟ್ಟು ಮಂಡ್ಯಗೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮಂಡ್ಯದ ದೇವಸ್ಥಾನ ಒಂದರಲ್ಲಿ ಪೂಜೆ ಮಾಡೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ಎಲ್ಲ ಸುಗಮವಾಗಿ ನೆರವೇರಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ಳಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇತ್ತ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸವೂ ಕೂಡ ರದ್ದಾಗಿದೆ. ರೊಟೀನ್ ಚೆಕಪ್ಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಡಿ ಕೆ ಶಿವಕುಮಾರ್ ದೆಹಲಿ ಮೀಟಿಂಗ್ ಕ್ಯಾನ್ಸಲ್ ಆಗಿರೋದು, ಇವರು ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸೋದಕ್ಕೆ. ಈ ಎಲ್ಲ ನಿರ್ಧಾರವೂ ಕೂಡ ಆರಾಮಾಗ್ಲಪ್ಪ, ಸುಲಭವಾಗಲಿ ಅನ್ನೋ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೊರಟಿಲ್ಲ. ಅವರು ಕೂಡ ಇಲ್ಲೇ ಇದ್ದಾರೆ, ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದಾರೆ, ರುಟೀನ್ ಚೆಕಪ್ ಹೋಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವು ಬರೋ ಅವಶ್ಯಕತೆ ಇಲ್ಲ, ನಾವೇ ನಿರ್ಧಾರ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರ ಹೈಕಮಾಂಡ್ ನಾಯಕರು? ನಾವೇ ಚರ್ಚೆ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರ? ಇದು ಈಗಿರುವಂತ ಪ್ರಶ್ನೆ ಸಹಜವಾಗಿ. ನೋಡಿ, ಇವತ್ತು ಬಹಳ ದೊಡ್ಡ ಬೆಳವಣಿಗೆ ಆಯಿತು. ಏನಾದರೂ ಇವತ್ತೇ ಮೇ ಬಿ ಅಧಿಕಾರ ಹಸ್ತಾಂತರ ಆಗ್ಬಿಡುತ್ತಾ, ಬದಲಾವಣೆ ಆಗ್ಬಿಡುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಕೂಡ ಇದ್ರು. ಬಟ್ ಅದೆಲ್ಲ ಆಗಲಿಲ್ಲ. ಬೇರೆನೇ ರೀತಿಯಾದಂಥ ಒಂದು ಬೆಳವಣಿಗೆ ಆಯಿತು ಇವತ್ತು. ಸಿಎಂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಚರ್ಚೆ ಮಾಡಿ ಅದಾದ ನಂತರ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ನಲ್ಲಿ ನಮ್ದೇನೂ ಇಲ್ಲಪ್ಪ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ, ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ನಿಟ್ಟಿನಲ್ಲೆಲ್ಲ ಹೇಳಿ ಹೋದರು. ಬಟ್ ಭಾಳ ಅರ್ಥ ಕೊಡುತ್ತೆ ಅವರ ಪ್ರತಿಯೊಂದು ಮಾತುಗಳು ಕೂಡ. ಸೊ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ ಇನ್ನೊಂದಿಷ್ಟು ದಿನಗಳಲ್ಲಿ. ಇದೆಲ್ಲದರ ನಡುವೆ ಇವತ್ತು ಹೈಕಮಾಂಡ್ ನಾಯಕರು ಸಭೆ ಕೂಡ ಮಾಡ್ತಾ ಇದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಸಭೆಯನ್ನ ಮಾಡ್ತಾ ಇರೋದು. ರಾಜಕಾರಣದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಮತ್ತು ಇದನ್ನು ಹೀಗೆ ಬಿಟ್ಟರೆ ಏನಾಗುತ್ತೆ? ನಾಯಕತ್ವ ಬದಲಾವಣೆ ಮಾಡಲೇಬೇಕಾ? ಅದರ ಅವಶ್ಯಕತೆ ಇದೆಯಾ? ಮಾಡಿದರೆ ಏನಾಗುತ್ತೆ? ಮಾಡದಿದ್ರೆ ಏನಾಗುತ್ತೆ? ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಏನಾಗುತ್ತೆ? ಅವರೇ ಕಂಟಿನ್ಯೂ ಆದರೆ ಏನಾಗುತ್ತೆ? ಇತ್ತ DCM ಆಗಿರುವಂಥ DK ಅವರಿಗೆ CM ಸ್ಥಾನಕ್ಕೆ ಅಥವಾ CM ಆಗಿ ಮಾಡಿಬಿಟ್ರೆ ಏನಾಗಬಹುದು?